ಧಾರ್ಮಿಕ ಆಚರಣೆಗಳು ಸಾರ್ವಜನಿಕವಾಗಿ ಅದ್ಧೂರಿಯಾಗಿ ಪ್ರದರ್ಶನವಾಗುತ್ತಿರುವುದು ಇತ್ತೀಚಿನ ದಶಕಗಳ ವಿದ್ಯಮಾನ. ಅನೇಕ ಪೂಜಾ ಆಚರಣೆ, ಧಾರ್ಮಿಕ ಯಾತ್ರೆ, ಜಾತಿ ಧರ್ಮಗಳ ಸಮಾವೇಶಗಳು ಸಾರ್ವಜನಿಕ ಹಾಗೂ ಖಾಸಗಿ ಬದುಕಲ್ಲಿ ದೊಡ್ಡದಾಗಿ ವ್ಯಾಪಿಸಿಕೊಳ್ಳುತ್ತಿವೆ. ಈ ಬೆಳವಣಿಗೆಗಳ ಹಿಂದಿರಬಹುದಾದ ಪ್ರಭಾವಗಳೇನು, ಕಾರಣಗಳೇನು? ಈ ಹಿನ್ನೆಲೆಯಲ್ಲಿ ಕರ್ನಾಟಕದ ವಿವಿಧ ಭಾಗಗಳ ಜನರ ವೈಯಕ್ತಿಕ ಧಾರ್ಮಿಕ ಆಚರಣೆ, ದೃಷ್ಟಿಕೋನಗಳ ವೈವಿಧ್ಯವನ್ನು ಈ ವಿಡಿಯೋ ಮಾಲಿಕೆ ಪ್ರಸ್ತುತಪಡಿಸಲು ಯತ್ನಿಸಿದೆ. ಮೈಸೂರು, ಚಾಮರಾಜನಗರ, ಮಹದೇಶ್ವರ ಬೆಟ್ಟ ಹಾಗೂ ಬೆಂಗಳೂರಿನ ಜನರ ಅನಿಸಿಕೆಗಳನ್ನು ಈಗಾಗಲೇ ಮೊದಲ ಹಂತದ ವಿಡಿಯೋಗಳು ದಾಖಲಿಸಿವೆ. ಬಹುಬಗೆಯ ಧಾರ್ಮಿಕ ನಂಬಿಕೆ, ಆಚರಣೆಗಳು ಏಕಕಾಲದಲ್ಲಿ ಜನರ ಬದುಕನ್ನು ಆವರಿಸಿವೆ. ಆದರೆ ರಾಜಕೀಯವಾಗಿ ಒಂದು ದೇವರ ಹೆಸರು ಹೇಳುತ್ತಾ ಒಂದೇ ದಿಕ್ಕಿನ ಸಾಮುದಾಯಿಕ ಧಾರ್ಮಿಕ ಆಚರಣೆಗೆ ಜನರೇನೂ ಆಕರ್ಷಿತರಾಗಿಲ್ಲ, ಶರಣಾಗತರಾಗಿಲ್ಲ ಎಂಬುದು ಇಲ್ಲಿ ಮುಖ್ಯ. ನಿಜಕ್ಕೂ ಜನರಿಗೆ ಧರ್ಮವೆಂಬುದು ದಮನಿಸುವ ಶಕ್ತಿಯಾಗಿಲ್ಲ, ಸಶಕ್ತೀಕರಿಸುವ ಸಾಧನವೂ ಆಗಿಲ್ಲ. ಹೀಗಿದ್ದು ಭರವಸೆ, ಸಾಂತ್ವನ ತರಬಹುದಾದಂತಹ ಹೊಸ ಅನಿರೀಕ್ಷಿತ ಪ್ರಭಾವಗಳನ್ನು ಸ್ವೀಕರಿಸುವ ಮನಸ್ಥಿತಿಯನ್ನು ಜನ ಹೊಂದಿದ್ದಾರೆ ಎಂಬುದು ಈ ಪ್ರಯತ್ನದಲ್ಲಿ ನಾವು ಕಂಡುಕೊಂಡಂತಹ ಅಂಶ. ಇವತ್ತಿನ ದಿನದಲ್ಲಿ ಧಾರ್ಮಿಕ ಮತ್ತು ಇತರೆ ದೇವಸ್ಥಾನಗಳ ವಿಷಯದ ಬಗ್ಗೆ ಹೋದರೆ ನಾವು ಹಿಂದಿರ್ತಕ್ಕಂಥ ವಾತಾವರಣನೇ ಬೇರೆ, ಇವತ್ತಿನ ವಾತಾವರಣನೇ ಬೇರೆ. ಅದನ್ನು ನಾವು ಹಿಂದೂ ಸಂಪ್ರದಾಯ ಪ್ರಕಾರ ನಾವು ಮೊದಲಿಂದಲೂ ಮಾಡ್ಕೊಂತಾನೆ ಬಂದಿದ್ದೀವಿ. ಮನೆಯೊಳಗೆಲ್ಲ ತಂದೆ ತಾಯಿ ಅಜ್ಜ ಮುತ್ತಜ್ಜರು ಕೂಡ ಹಳ್ಳಿಗಳು ಗ್ರಾಮಾಂತರ ಮಟ್ಟದಲ್ಲಿ ಈಗಲೂ ಕಟಿಂಗ್ ಮಾಡ್ತಾ ಇಲ್ಲ, ದೇವಸ್ಥಾನಗಳಿಗೆ ಬಿಡ್ತಾ ಇಲ್ಲ. ಒಂದು ಸನ್ನಿವೇಶಗಳು ನಾವು ನೋಡಿದಾಗ ನಾವು ಬದಲಾಗಬೇಕಲ್ಲ. ಇನ್ನು ಯಾಕೆ ನಾವು ದೇವ್ರ ಪೂಜೆ ಮಾಡಬೇಕು? ದೇವರು ಇರೋದಾಗಿದ್ದರೆ ಅವರಿಗೆಲ್ಲ ಒಂದು ನ್ಯಾಯ, ನಮಗೊಂದು ನ್ಯಾಯನ? ದಲಿತ ಸಮುದಾಯ ಇವತ್ತು ಭಾರತದ ಭೂಮಿಯಲ್ಲಿ ಮೂಲ ಪುರುಷರು ನಾವಲ್ಲ. ದೇವರಿಲ್ಲ ಅಂತ ಹೇಳ್ತಾ ಇಲ್ಲ. ದೇವರು ಆಚರಣೆ ಒಂದು ಕಡೆಗಿದ್ದರೆ ಒಂದು ಭಯ ಭಕ್ತಿ ಅನ್ನೋದಿರುತ್ತೆ. ಆದರೆ ಅದರೊಳಗೆ ಶೋಷಣೆ ಬೇಡ. ಪ್ರತಿ ತಂದೆ ತಾಯಿನೇ ನಾವು ದೇವರಂತ ತಿಳ್ಕೊಂಡ್ರೆ ಅದರಲ್ಲಿ ನಮ್ಮಂಥ ಪುಣ್ಯವಂತರು ಯಾರಲ್ಲ. ಒಂದು ದೇವಸ್ಥಾನ ಅಡಿಗಲ್ಲು ಹಾಕೋಕ್ಕೆ, ಕೆಲಸ ಮಾಡೋಕ್ಕೆ, ಗಾರಿ ಕೆಲಸ ಮಾಡೋಕ್ಕೆ ಒಂದು ದೇವಸ್ಥಾನ ರೆಡಿಯಾಗಿ ನಿಂದ್ರಕ್ಕಂದ್ರೆ ದಲಿತ ಮುಖಂಡರು ಬೇಕು, ದಲಿತ ಕೆಲಸಗಾರರು, ಕೂಲಿಗಾರರು ಎಲ್ಲರೂ ಬೇಕು. ಆದರೆ ದೇವಸ್ಥಾನ ಉದ್ಘಾಟನೆ ಆದ ನಂತರ ದೇವಸ್ಥಾನ ಒಳಗೆ ಅವ್ರನ್ನ ಬಿಡಲ್ಲ ಅಂದರೆ ಇದರ ಅರ್ಥ ಏನು? ಶೌಚಾಲಯ ಕ್ಲೀನ್ ಮಾಡ್ಬೇಕಂದ್ರೆ ನಾವು ಬೇಕು, ಒಂದು ಹೆಣ ಒಗಿಬೇಕಂದ್ರೆ ನಾವು ಬೇಕು, ಒಂದು ಊರು ಕಸ ಹೊಡಿಬೇಕಂದ್ರೆ ನಾವು ಬೇಕು, ಯಾರು ಸತ್ತಾರಂದ್ರೆ ಅವ್ರ ಮನೆ ಕೆಲಸಗಳು ಮಾಡೋಕ್ಕೆ ನಾವು ಬೇಕು. ಪ್ರತಿಯೊಂದಕ್ಕೂ ಕೂಡ ನಮ್ಮನ್ನು ಯೂಸ್ ಮಾಡ್ತಿದ್ದಾರೆ. ಈಗ ಚಪ್ಪಲಿ ಹೊಲಿಯೋ ಮಗ ಚಪ್ಪಲಿನೇ ಹೊಲ್ಕಂತ ಇದ್ದರೆ ನಾಳೆ ಅವನು ಡೆವಲಪ್ಮೆಂಟ್ ಆಗೋದು ಹೆಂಗೆ? ಅವ್ರ ಮಗ ಒಬ್ಬನ IAS ಅಧಿಕಾರಿ ಆಗ್ಬೇಕಪ್ಪ ಅಂದರೆ ಅವನು ಬದಲಾವಣೆ ಆಗ್ತಾ ಹೋಗ್ಬೇಕು. ಅವರು ಒಬ್ಬ ಸಂವಿಧಾನವನ್ನು ಅಳವಡಿಸ್ಕೋಬೇಕು. ದೇವರು, ದೇವಸ್ಥಾನ, ಆಮೇಲೆ ಹರಕೆ ಹೊತ್ಕೊಂಡು ಅತಿ ಹೆಚ್ಚಾಗಿ ನಂಬಿರ್ತಕ್ಕಂಥ ದಲಿತ ವರ್ಗದರೆ ಈ ದೇವರನ್ನು ನಂಬಿರೋದು. ಆದರೆ ಅವರಿಗೆ ಮನವರಿಕೆ ಆದ ನಂತರ 50% ಆಲ್ರೆಡಿ ನಮ್ಮವರು ಬದಲಾವಣೆ ಆಗಿದ್ದಾರೆ. ಮೊದಲೆಲ್ಲ ದೇವದರ್ಶಿ ಮಧ್ಯತೆ ಮಾಡ್ತಿದ್ರು. ಇವತ್ತು ದೇವರುಗಳಿಗೆ ಹೋಗೋದು ಸ್ವಲ್ಪ ಕಡಿಮೆ ಮಾಡ್ತಾರೆ ಜನ. ಇವತ್ತು ಸೈನ್ಸ್ ಕಡೆ ಹೋಗ್ಬೇಕು, ಮೋಢ್ಯತೆಯಿಂದ ಹಳಿಬೇಕು. ಬೇವಿನ ಸೀರೆ ಉಡ್ತಿದ್ರು ಅವಾಗೆಲ್ಲ, ಅದನ್ನು ಕೋಣ ಬಲಿ ಕೊಡೋದು, ಆಮೇಲೆ ಅವರು ಹರಕೆ ಹೊತ್ಕೊಂಡು ದೀಪ ನಮಸ್ಕಾರ ಹಾಕೋವು, ಇವೆಲ್ಲವನ್ನೂ ಕೂಡ ಈಗೆಲ್ಲ ಸ್ವಲ್ಪ ಕಂಟ್ರೋಲ್ ಆಗಿದೆ ಮೇಡಮ್. ಈಗ ಕೆಲವು ಕಡೆ ಇನ್ನೂ ಸರಿಯಾದ ಮಾಹಿತಿ ಮುಟ್ಟಿರೋದಿಲ್ಲ, ಕೆಲವರು ಇನ್ನೂ ಅದಕ್ಕೆ ಅಡಿಕ್ಟ್ ಆಗಿರ್ತಾರೆ. ಅದರಿಂದ ಸ್ವಲ್ಪ ಬದಲಾವಣೆ ಆಗಿದೆ ಮೇಡಮ್. ಈಗ ಶಾಮೂರು ಆಂಜನೇಯ ಸ್ವಾಮಿ ದೇವಸ್ಥಾನದ್ದು ನಮ್ಮ ಮನೆ ದೇವ್ರನ್ನ ನೆಲವನ್ನೇ ಕರಿಯಮ್ಮ ಅಂತಂದೇಳಿ ಆಚರಣೆ ಮಾಡ್ಕೊಂತ ಬಂದಿದ್ದೀವಿ. ನಾವು ಮೊದಲೆಲ್ಲ ಹೋಗ್ತಾಯಿದ್ವಿ, ಬರ್ತಾಯಿದ್ವಿ, ಈಗಲೂ ಹೋಗ್ತಾಯಿದ್ದೀವಿ. ಈಗ ಅದು ಎಲ್ಲ ಒಂದು ಕಡೆಗೆ ಶೋಷಣೆಗೆ ಆದಾಗ ನಮಗೆ ಮನಸ್ಸಿಗೆ ನೋವಾಗೋದು. ಮದುವೆಗಿನ ಮುಂಚೆ ನಾವು ಒಂದು ದೇವ್ರ ಕಾರ್ಯ ಅಂತ ಮಾಡ್ತಾರೆ, ಬಟ್ ಅದನ್ನು ಮಾಡ್ಕೊಂತಲೇ ಬಂದಿರ್ತೀವಿ. ತಂದೆ ತಾಯಿ ಮಾಡಿದಂಥ ಸಂಪ್ರದಾಯ ನಾವು ಅಲೆಗಳಿಗೆ ಬರಲ್ಲ. ಯಾಕಂದ್ರೆ ಅವರು ಮಾಡಿಕೊಟ್ಟಂತ ನಾವು ಕಾರ್ಯಕ್ರಮ ಮಾಡ್ಕೊಂತ ಬರ್ತದೆ. ಒಂದು ಮಹಿಳೆಯರಿಗೆ, ದಲಿತ ಮಹಿಳೆ ಹೊಡೆದಿರ್ತಾರೆ. ಹೊಡೆದಾಗ ನಾವು ಯಾವುದೋ ಒಂದು ಇದಕ್ಕೆ ಹೋಗ್ತೀವಿ, ಅವ್ರು ದೇವಸ್ಥಾನಕ್ಕೆ ಹೋಗಿದ್ರು, ಒಳಗೆ ಬಂದಿದ್ರು, ಅದಕ್ಕೆ ನಾವು ಹೊರಗಾಡ್ಸಿದ್ವಿ ಅನ್ನೋ ಒಂದು ಪರಿಪಾಲನೆ ನಮಗೆ ಬಂದಾಗ, ಯಾಕಪ್ಪ ಇದು ದೇವರು ನಮಗೆ ಈ ಥರ ಎಷ್ಟು ಹಿಂಸೆ ಕೊಡ್ತಾನೆ? ನಾವು ಮಾನವಾಗಿ ಹುಟ್ಟಿದ್ದೇ ತಪ್ಪ ಈ ಭೂಮಿಯಲ್ಲಿ. ಈ ಭಾರತದಲ್ಲಿ ಇನ್ನೂ ಶೋಷಣೆ ಇರೋದೇ ಈ ನಮ್ಮ ಭಾರತ ದೇಶದಲ್ಲಿ. ಹಿಂದೂ ಸಂಸ್ಕೃತಿ ಒಳಗೆ ಭಾರತ ದೇಶದಲ್ಲಿ 3,300 ಕೋಟಿ ರೂಪಾಯಿ, 300 ಕೋಟಿ ದೇವರುಗಳಿದ್ದಾವೆ. ಬಟ್ ಯಾವ್ದಾರ ಒಂದು ದೇವ್ರು ಒಲಿಬೇಕಲ್ಲ ಬಡವರಿಗಾಗಿ. ಈ ಭಾರತ ದೇಶದಲ್ಲಿ ಅತಿ ಹೆಚ್ಚು ವಿದ್ಯಾಭ್ಯಾಸ ಮಾಡಿದಂಥ ವ್ಯಕ್ತಿ ಅದು ಯಾರಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್. ಅವರನ್ನು ನಾವು ಪೂಜೆ ಮಾಡಿಸೋದ್ರಲ್ಲಿ ತುಂಬ ಅರ್ಥ ಇದೆ. ದೇವರು ಒಂದು ಕಡೆಯಿಂದ ಎಷ್ಟು ಮುಖ್ಯನೋ ಅದರಷ್ಟು ಕೂಡ ನಮಗೆ ಅಂಬೇಡ್ಕರ್ ಅವರು ಅಷ್ಟೇ ಮುಖ್ಯ. ಯಾವುದೋ ಒಂದು ರಸ್ತೆಯಲ್ಲಿ ನೋಡ್ರಿ, ಒಂದು ರಸ್ತೆ ಚೌಡೇಶ್ವರಿಂದ ದೇವರಿಂದ ತಿರುಗುತ್ತೆ, ಅಲ್ಲಿ ಏನೋ ಒಂದು ನೀರು ಸ್ವಲ್ಪ ಅಪಘಾತ ಅಂದರೆ ನಾವೆಲ್ಲ ಸೇರಿದ್ರೆ ನಮಗೆ ಅನ್ಯಾಯ ಆಯಿತು, ಹಿಂದೂ ಧಾರ್ಮಿಕ ಸಂಸ್ಕೃತಿಗೆ ಅನ್ಯಾಯ ಆಯಿತು ಅಂತೀವಿ. ಆದರೆ ಇದು ಇಡೀ ಎಲ್ಲ ಸಮಾಜಕ್ಕೂ ಅನ್ಯಾಯ ಆಗುತ್ತೆ. ಬಟ್ ಎಲ್ಲರೂ ಕೂಡ ಹೋರಾಟ ಮಾಡಕ್ಕೆ ಬರಲ್ಲ. ಪ್ರತಿಯೊಬ್ಬರು ಕೂಡ ಸಮಾನತೆಯಾಗಿ ಬದುಕಬೇಕು. ಆಮೇಲೆ ಹೆಚ್ಚಿನದಾಗಿ ವಿದ್ಯಾಭ್ಯಾಸ ಕಡೆ ಗಮನ ಇರಬೇಕು. ಯಾವುದು
ವಿದ್ಯಾಭ್ಯಾಸ ಕಡಿಮೆ ಇರುತ್ತೋ ಅವ್ನು ದೇವ್ರ ಕಡೆ ಓಲೆ ಮಾಡ್ತಾನೆ. ನಮಗೆ ಆರಾಮಿಲ್ಲ, ಆರೋಗ್ಯ ಸರಿಯಿಂದ ದೇವಸ್ಥಾನಕ್ಕೆ ಹಾಕಿಬಿಟ್ರೆ ಆರಾಮಾಗ್ಬಿಡ್ತಾನೆ ಅಂತಾರೆ. ಅವೆಲ್ಲ ಅಲ್ಲ, ಅದು ಮೌಢ್ಯತೆ. ಅದು ಸೈನ್ಸ್ ಕಡೆಗೆ ಹೋದರೆ, ಡಾಕ್ಟರ್ ಹತ್ರ ಹೋದರೆ ಸರಿಯಾದ ಚಿಕಿತ್ಸೆ ಕೊಡ್ತಾರೆ, ಸರಿಯಾದ ಟ್ಯಾಬ್ಲೆಟ್ಸ್ ಕೊಡ್ತಾರೆ, ಆರಾಮಾಗ್ತಾನೆ. ಇವತ್ತು ದೇವರಿಲ್ಲ ಅಂತಂದೇಳಿ ನಾವು ಪೂಜೆ ಮಾಡೋದು ಬಿಟ್ಟಿವಪ್ಪ ಅಂದರೆ ಎಷ್ಟು ಅನ್ಯಾಯಗಳು ನಡೀತಿದ್ವು. ಅದಕ್ಕೂ ಭಯ ಇದೆ. ಇಲ್ಲಿ ಸಂವಿಧಾನ ಎಷ್ಟು ಮುಖ್ಯನೋ ಇಲ್ಲಿ ಅದು ಅಷ್ಟೇ ಮುಖ್ಯ. ಎಲ್ಲರಿಗೂ ಸಮಾನತೆಯನ್ನು ನೀಡಿದ್ದಾರೆ, ಎಲ್ಲರಿಗೂ ಕಾನೂನು ಒಂದೇ. ನಾನು ಬೇರೆ ಅಲ್ಲ, ನಮ್ಮ ತಮ್ಮ ಬೇರೆ ಅಲ್ಲ, ಇನ್ನೊಬ್ಬರು ಬೇರೆ ಅಲ್ಲ, ಶ್ರೀಮಂತರಿಗೆ ಬೇರೆ ಅಲ್ಲ, ಎಲ್ಲರಿಗೂ ಒಂದೇ ಕಾನೂನು. ಅದನ್ನು ಕಾನ್ಸ್ಟಿಟ್ಯೂಷನ್ ಏನು ತಗೊಂಬಂದಿರಲ್ಲ. ಬಟ್ ಎಲ್ಲರಿಗೂ ಯಾಕೆ ಅದು ಅರ್ಥ ಆಗ್ತಾ ಇಲ್ಲ. ಈಗ 90% ನಮ್ಮ ದಲಿತ ಪರ ಸಂಘಟನೆಗಳು ಏನಿದಾವಲ್ಲ ಎಲ್ಲ ಬುದ್ಧಿನ ಅನ್ಯಾಯಗಳೇ. ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಕಿಕೊಟ್ಟಂಥ ಏನು ಬುದ್ಧ ಅವರು ಏನು ಕನ್ವಿಂಟ್ ಆದ್ರಲ್ಲ, ಆದ ಒಂದು ಮನದಟ್ಟಿಗಿಟ್ಕೊಂಡು ಎಲ್ಲರೂ ಕೂಡ ನಮ್ಮ 90% ಆಲ್ರೆಡಿ ದಲಿತ ಪರ ಹೋರಾಟಗಾರರು ಬುದ್ಧನ ಹಾಕ್ಕೊಳ್ತಾರೆ. ನಮ್ಮ ಕುಂದವಾಡ ಮಂಜು ಅಂತಂದೇಳಿ ಜಿಲ್ಲಾ ಸಂಚಾಲಕರವರು DSS ಇವತ್ತು ಅವ್ರ ಮನೆಯಲ್ಲಿ ಹೋದರೆ ಬುದ್ಧನ ಸ್ಟ್ಯಾಚ್ಯೂ ಇದೆ, ಬುದ್ಧನ ಪೂಜೆ, ದೇವಸ್ಥಾನ ಪೂಜೆ, ದೇವ್ರಗಳ ಪೂಜೆ ಇಲ್ಲ ಮಾಡಿದ್ದಾರೆ. ಈಗೆಲ್ಲ ಈಗ ಹೊಸದಾಗಿ ಮನೆ ಕಟ್ಟಿರ್ತಕ್ಕಂಥ ಇದಾರಲ್ಲ ಅವರೆಲ್ಲ ಮಾಡಿದ್ದಾರೆ. ಪ್ರತಿ ವರ್ಷ ಸರ್ಕಾರದಿಂದ ಅದಕ್ಕೆ ಒಂದು ಇದನ್ನು ಕಳಿಸ್ತಾರೆ, ಟೂರಿಸಮ್. ಎಲ್ಲ ದಲಿತ ಪರ ಸಂಘಟನೆಯರು ಪ್ರತಿ ವರ್ಷ 100 ಜನ ಹೋಗ್ತಾರೆ ನಮ್ಮ ಜಿಲ್ಲೆಯಿಂದ. ಅಲ್ಲಿ ಹೋಗಿ ಬೌದ್ಧ ಧರ್ಮ ಸ್ವೀಕಾರ ಮಾಡ್ತಾರೆ. ಉದ್ಗಾಯ ನಾಗ್ಪುರಕ್ಕೆ ಹೋಗ್ತಾರೆ, ಅವ್ರು ದೀಕ್ಷೆ ತಗೊಂಡ್ಬರ್ತಾರೆ. ಎಲ್ಲರೂ ಪ್ರತಿ ವರ್ಷನೂ ಹೋಗ್ತಾರೆ. ಅದು ಸರ್ಕಾರನೇ ಅದಕ್ಕೆ ಟಿಕೆಟ್ ಚಾರ್ಜಸ್ ಕೊಡ್ತಾರೆ. ಒಂದು ಹಜ್ ಯಾತ್ರೆಗೆ ಕಳಿಸ್ತಾರೆ, ಒಂದು ಕಾಶಿ ವಿಶ್ವನಾಥಕ್ಕೆ ಕಳಿಸ್ತಾರೆ. ಅದರಲ್ಲಿ ಬೌದ್ಧ ಅಂಬೇಡ್ಕರ್ ಅವರು ದೀಕ್ಷೆ ಭೂಮಿಗೆ ಹೋಗೋದು ತಪ್ಪೇಲೇನಿದೆ? ಕೆಳವರ್ಗದ ಜನ ಸ್ವಲ್ಪ ದೂರ ಹೋಗಿ ಬರಲಿ, ನೋಡ್ಕೊಂಬರಲಿ, ಅವ್ರಿಗೆ ಒಂದು ಆಸೆ ಆಕಾಂಕ್ಷೆ ಇದೆ. ಈ ದಲಿತರಲ್ಲಿ ಹೋಗಿ ಬರಲಿ, ಸ್ವಲ್ಪ ಜರ್ನಲಿಸಮ್ ಇರಲಿ ಅಂತ. ತಪ್ಪು ಏನಿದೆ, ಅದೇನು ತಪ್ಪಿಲ್ಲ, ಸರಿ ಇದೆ ಅದು ಮಾಡ್ತಿರೋದು. ಚರಿತ್ರೆ ಬರೆದಿದ್ದಾರೆ, ನಾವು ಅದನ್ನ ಅಲ್ಲೆಗೆದಿರ್ತಲ್ಲ. ರಾಮ ಇರ್ಬೋದು ಅಥವಾ ಆಂಜನೇಯ ಇರ್ಬೋದು. ಈಗ ರಾಮ ಅಯೋಧ್ಯೆ ಆದರೆ ಸೀತೆ ಅವರು ಕೇರಳ, ಆಂಜನೇಯ ಅವರು ಕರ್ನಾಟಕ. ಇವರೆಲ್ಲ ಹೆಂಗಾದ್ರು, ಹೆಂಗೆ ಕೂಡ್ಕೊಂಡ್ರು? ಸೀತೆ ಹುಟ್ಟಿದ್ದೆ ಯಾವ ಸ್ಥಳ, ರಾಮ ಹುಟ್ಟಿದ್ದೆ ಯಾವ ಸ್ಥಳ, ಆಂಜನೇಯ ಹುಟ್ಟಿದ್ದೆ ಯಾವ ಸ್ಥಳ? ಇವನ್ನೆಲ್ಲ ನೀವು ಸ್ವಲ್ಪ ಮಾಹಿತಿ ತಿಳ್ಕೊಂಡ್ರೆ ನಮಗೇನು ಅದರ ಆಳ ಬೇಕಂತ ಗೊತ್ತಾಗುತ್ತೆ. ದಲಿತ ಸಮುದಾಯದವರು ಯಾರು ಒಂದು 5% ಹೋಗಿಲ್ಲ ಈಗಲೂ ಕೂಡ ರಾಮ ಮಂದಿರಕ್ಕೆ. ಅವರೆಲ್ಲ ಕರಿಯಮ್ಮ, ಉಚ್ಚಿಂಗವ್ವ, ಭದ್ರಕಾಳಮ್ಮ, ಆ ದೇವ್ರನ್ನ ಅವ್ರು ಜಾಸ್ತಿ ನಂಬೋದು. ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಣ ಸೆಳೆಯುವ ನೋಟ, ಹಿಂದೂ ಕ್ರೈಸ್ತ ಮುಸಲ್ಮಾನ, ಪಾರಸಿಕ ಜೈನರು ಧ್ಯಾನ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.